ಹಲೋ ಎಲ್ರಿಗೂ ಇವತ್ತಿನ ವಿಶೇಷತೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ಸೊ ಇನ್ನೂ ಯಾರ್ಯಾರು ನೆನ್ನೆ ವೀಡಿಯೋಗೆ ಕಮೆಂಟ್ ಮಾಡಿಲ್ಲ ಅವ್ರಿಗೆ ಇನ್ನೂ ಒಂದಿನ ಸಿಗ್ತಿದೆ. ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ಬೇಗ ಐಡೆಂಟಿಫೈ ಮಾಡಿ ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವತ್ತು ಸಂಡೇ ಆದ್ದರಿಂದ ಸ್ಕ್ರಿಬ್ಲಿಂಗ್ ಆರ್ಟ್ಗೆ ರಜೆ ಆಯಿತು. ನಾನು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಅಂತೇಳಿ ಬೆಳಗ್ಗೆ ಪಿ ಜಿಯಿಂದ ಎದ್ದು ರೆಡಿ ಆಗಿಬಿಟ್ಟು ಸೊ ನಾನು ಪಿ ಜಿಯಿಂದ ಹೊರಟೆ. ಮಿನಿಮಮ್ ಅಂದರೆ 5 o'clockಗೆ ಪಿ ಜಿಯಿಂದ ಹೊರಟೆ. ಆಮೇಲೆ ಡೈರೆಕ್ಟ್ ಇವತ್ತು ನಾನು ಈಶಾ ಟೆಂಪಲ್ಗೆ ಹೋದೆ. ಸೊ ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಟೆಂಪಲ್ಗೆ ಹೋಗಿದ್ದು, ಅಲ್ಲೂ ದೇವ್ರನ್ನ ನೋಡ್ಕೊಂಡು ಮತ್ತೆ ಒಂದು 5-10 ನಿಮಿಷ ಅಲ್ಲೇ ಕೂತಿದ್ದು. ಮತ್ತು ಅಲ್ಲಿಂದ ರಿಟರ್ನ್ ಬಂದು ನೆಕ್ಸ್ಟ್ ನಾನು ಬಂದಿದ್ದೆ ಬಿಗ್ ಬೇ ಏನು ಅಂತ ಅಂದರೆ ಅದೊಂದು ಫುಡ್ ಮಾಲ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿಗೆ ಹೋಗಿ ನಾನು ಹಂಗೆ ತಿಂಡಿ ಮಾಡ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಹೊರಟು ನಾನು ಡೈರೆಕ್ಟ್ ಪಿ ಜಿಗೆ ಬಂದೆ. ಪಿ ಜಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ 1-1:30-2 ಗಂಟೆ ಹಂಗೆ ಮತ್ತೆ ನಾನು ರಿಟರ್ನು ಸ್ವಲ್ಪ ಶಾಪಿಂಗ್ ಇತ್ತು ಅಂತೇಳಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದು. ಸೊ ಅಲ್ಲೂ ಸ್ವಲ್ಪ ಶಾಪಿಂಗ್ಸ್ನ ಮಾಡ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ನಾನು ಹೊರಟೆ. ಸೊ ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟಲ್ಲೇ ಇದ್ದಂಥ ಮಿನಿಸೋಗೆ ಹೋಗಿ ಒಂದು ವಿಸಿಟ್ ಕೊಟ್ಟು ಸೊ ಮತ್ತೆ ಅಲ್ಲಿಂದ ನಾನು ಚರ್ಚ್ ಸ್ಟ್ರೀಟಲ್ಲಿ ಅಲ್ಲೇ ಇದ್ದಂಥ ಮೊಬೈಲ್ ಶಾಪಲ್ಲಿ ನನ್ನ ಲ್ಯಾಪ್ಟಾಪ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿ ಮತ್ತು ಚರ್ಚ್ ಸ್ಟ್ರೀಟಿಂದ ವಿ ವಿ ಪುರಂ ಫುಡ್ ಸ್ಟ್ರೀಟ್ಗೆ ಹೋದೆ. ವಿ ವಿ ಪುರಂ ಫುಡ್ ಸ್ಟ್ರೀಟ್ ಏನಕ್ಕೆ ಹೋದೆ ಅಂತಂದರೆ ಯಾರು ಹೇಳಿದ್ರು ಅಲ್ಲಿ ಫುಡ್ಸ್ ಚೆನ್ನಾಗಿರುತ್ತೆ ಅಂತ. ಹೌದು, ಅದು ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು ಸ್ನ್ಯಾಕ್ಸು ಚಾಟ್ಸ್ ಎಲ್ಲ. ಸೊ ನಾನು ಯಾವ್ದು ಟೇಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಬೊಬಲ್ ಟೀ ಅಂತೇಳಿ ಒಂದು ಹೊಸ ಡಿಶ್ನ ಟ್ರೈ ಮಾಡಿದೆ. ಅದಂತೂ ಚೆನ್ನಾಗಿತ್ತು. ಇನ್ನೂ ನೀವು ಟ್ರೈ ಮಾಡಿಲ್ಲ ಅಂದರೆ ಫುಡ್ ಸ್ಟ್ರೀಟ್ಗೆ ಹೋಗಿ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಅದಾದಮೇಲೆ ನಾನು ಐಸ್ ಕ್ರೀಮ್ ರೋಲ್ನ ಟೇಸ್ಟ್ ಮಾಡಿದೆ, ಪೊಟ್ಯಾಟೊ ಟ್ವಿಸ್ಟರ್ನ ಟೇಸ್ಟ್ ಮಾಡಿದೆ. ಸೊ ವೆರೈಟಿ ಆಫ್ ತಿಂಡೀಸ್ನ ನಾನು ಟೇಸ್ಟ್ ಮಾಡ್ಕೊಂಡು ಅಲ್ಲಿಂದನೂ ಹೊರಟೆ.